ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರೆಲ್ಲರಿಗೂ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನದ 28ನೇ ತಾರೀಕು ಸೋಮವಾರ ಭರಣಿ ನಕ್ಷತ್ರದ ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿಯವರಿಗೆ, ಮೇಷರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವನ್ನೂ ಕೂಡ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ವಿಶೇಷವಾದ ದಿನ. ಹೇಗೆ ಸಾಧ್ಯ ಅಂತಂದರೆ ಶಿವನ ಆರಾಧನೆಯಿಂದ, ಪಂಚಾಕ್ಷರಿಯ ಮಂತ್ರದಿಂದ, ನಾಮಜಪದಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ದಿನ. ಈ ದಿನ ಚಂದ್ರ, ಗುರು ಮತ್ತು ಶುಕ್ರ ಈ ಮೂರು ಗ್ರಹಗತಿಗಳ ಯೋಗ ಬಲಗಳನ್ನು ಕೂಡ ಒಂದನೇ ಅಂದರೆ ತಾಯಿ ಸ್ಥಾನದಲ್ಲೇ ಇರೋದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ವೃಷಭ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಹಣಕಾಸು ವ್ಯವಹಾರ, ಬಂಧು ಮಿತ್ರರು, ಕುಟುಂಬದಲ್ಲಿ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾರ್ಗ. ಹಳೆಯ ಸ್ನೇಹದಿಂದಲೂ ಕೂಡ ನಿಮಗೆ ಒಂದು ಉನ್ನತವಾದ ಸ್ಥಾನಮಾನ. ವಿಶೇಷವಾಗಿ ಪ್ರೀತಿ ಪಾತ್ರರಿಗೆ ಅಂತಂದರೆ ಪ್ರೀತಿ ವಿಶ್ವಾಸದಲ್ಲಿ ಇರೋವರಿಗೆ ಕಂಕಣ ಭಾಗ್ಯ ಫಲನೂ ಕೂಡ ಕೊಡುವಂತಹ ಯೋಗ ಬಲ. ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಸಂತಾನ ಭಾಗ್ಯ ಯಾರಿಗಿಲ್ಲವೋ ಅವ್ರಿಗೆಲ್ಲನೂ ಕೂಡ ಸಂತಾನ ಭಾಗ್ಯ ಯೋಗ ಬರುವಂತಹ ಫಲ. ಅಂತಂದರೆ ನೀವು ತುಂಬ ದಿನಗಳಿಂದ ಡಾಕ್ಟರ್ಗಳ ಹತ್ರ ತೋರಿಸಿರ್ಬೋದು, ಆಯುರ್ವೇದ ತಗೊಂಡಿರ್ಬೋದು, ಯಂತ್ರ ಮಂತ್ರ ಪ್ರಕರಣಗಳು, ಪೂಜೆ ಪುನಸ್ಕಾರಗಳು, ಇಷ್ಟೆಲ್ಲ ಪ್ರಯತ್ನಗಳು ಪಟ್ಟರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ. ಅಂಥವ್ರಿಗೆ ಈ ದಿನ ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಮತ್ತು ಇಷ್ಟದೇವರ ಆರಾಧನೆ, ಸಂಕಲ್ಪ, ಪ್ರಾರ್ಥನೆ ಅನ್ನುವಂಥದ್ದು ಕೂಡ ಮಾಡ್ಕೋಬೇಕಾಗುತ್ತದೆ. ಮತ್ತು ನೀವು ಯಾವ ಮನೆಯಲ್ಲಿ ಯಾವ ಜಾಗದಲ್ಲಿ ಇದ್ದೀರಾ ಅಥವಾ ನಿಮ್ಮ ಜನ್ಮಸ್ಥಳ ಅಂತಂದರೆ ನೀವು ಯಾವ ಜಾಗದಲ್ಲಿ ಹುಟ್ಟಿದ್ದೀರಾ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆ ಪ್ರಾಂತ್ಯದ ದೇವಸ್ಥಾನಕ್ಕೆ ಸಂಬಂಧಪಡುವಂಥದ್ದು ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕು. ಅಲ್ಲಿ ಒಂದು ದಿನ ಮಲಗಿದ್ದು ನಿಮ್ಮ ಕರ್ಮಗಳೆಲ್ಲ ಈ ದಿನಕ್ಕೆ ಕಳೀತು ಅಂತ ಅಂದ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಇರುವಂತಹ ಜಾಗದಲ್ಲೂ ಕೂಡ ವಾಸ್ತು ಪುರುಷನ ಪೂಜೆ ಅನ್ನುವಂಥದ್ದು ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ಬರ್ತಾ ಇದೆ. ಕಟಕ ರಾಶಿಗೆ ಸಂಬಂಧಿಸಿದಂತೆ ನಂಬರ್ 3 ಮತ್ತು 5 ಮತ್ತು ಹವಳ ಮತ್ತು ಮುತ್ತು ಈ ಎರಡನ್ನು ಕೂಡ ಬೆಳ್ಳಿನಲ್ಲಿ ಖರೀದಿ ಮಾಡಿದಾಗ, ಧರಿಸಿದಾಗ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಪರಿಹಾರ ಮಾರ್ಗ. ವಿಶೇಷವಾಗಿ ಯಾರಿಗೆ ಕೆಲಸ ಸಿಗ್ತಾ ಇಲ್ವೋ ಅವರಿಗೆ ಅಪ್ಲಿಕೇಶನ್ ಹಾಕಿದ್ರೆ ಈ ದಿನ ಕೆಲಸ ಕಾರ್ಯ ಸಿಗೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ. ಸಿಂಹರಾಶಿಗೆ ವಿಶೇಷವಾಗಿ ಸ್ಥಾನಮಾನ ಅನ್ನುವಂಥದ್ದು ಅಂತಂದರೆ ಎಲ್ಲ ರೂಪದಲ್ಲೂ ಕೂಡ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಉನ್ನತವಾದ ಸ್ಥಾನ ಏನೋ ಸಿಗ್ತಾ ಇದೆ. ಆದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ನಿಮ್ಮ ಪ್ರಯತ್ನಗಳು ಎಲ್ಲವನ್ನೂ ಕೂಡ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಆಲೋಚನೆಗಳಿಗೆ ಅಷ್ಟೇ. ಅಂದರೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಗೋಲ್ ರೀಚ್ ಆಗೋಕ್ಕಾಗ್ತಾ ಇಲ್ಲ. ಆದ ಕಾರಣದಿಂದ ಗೋವಿಗೆ ಸಂಬಂಧಪಡುವಂಥದ್ದು ಅಂತಂದರೆ ಮುಕ್ಕೋಟಿ ದೇವತೆಗಳ ಅಧಿಪತಿ ಗೋವಿಗೆ ಸಂಬಂಧಪಡುವಂಥದ್ದು ನಿಮ್ಮ ಕೈಲಿ ಏನು ಸೇವೆ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಆದಷ್ಟು ಬೇಗ ನಿಮಗೆಲ್ಲ ನಿಮ್ಮ ಕನಸುಗಳು ಈಡೇರಿಸ್ಕೊಳ್ಳೋದಕ್ಕೆ ಸುಲಭ ಉಪಾಯ. ಕನ್ಯಾ ರಾಶಿಗೆ ಹೇಗಿದೆ ನೋಡೋಣ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಡಾಕ್ಟರ್ಗಳಿಗೆ ವಿಶೇಷವಾಗಿ ಈ ದಿನ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಾ ಇದ್ರೂ ಕೂಡ ಸಕ್ಸಸ್ ಆಗುವಂತಹ ಯೋಗ ಬಲ ಮತ್ತು ನಿಮಗೆ ಪ್ರಮೋಷನ್ ಸಿಗುವಂತಹ ಯೋಗ ಬಲ. ಬಟ್ ನಿಮಗೆ ವೈಯಕ್ತಿಕವಾಗಿ ಸ್ವಲ್ಪ ನಷ್ಟವನ್ನೇ ಅನುಭವಿಸ್ತಾ ಇರ್ತೀರ. ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಾಧ್ಯವಾದಷ್ಟು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ವೈಜ್ಞಾನಿಕವಾಗಿ ಏನೇ ಅಡೆತಡೆಗಳು ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಭಗವಂತನ ಮೊರೆ ಹೋಗಬೇಕು. ಭಗವಂತನ ಮೊರೆ ಹೋದಾಗ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ಭಗವಂತ ನಿಮಗೆ ಖಂಡಿತವಾಗಲೂ ಕೂಡ ಸಕ್ಸಸ್. ನಾವೆಲ್ಲ ಅಂದ್ಕೊಳ್ತೀವಿ ಹರಿನಾರಾಯಣ ಅಂತಂದಾಗೆ ಡಾಕ್ಟ್ರೂ ಕೂಡ ಒಂದು ರೂಪದಲ್ಲಿ ದೇವರು ಅಂತ ಅಂದ್ಬಿಟ್ಟು, ಬಟ್ ಆ ದೇವ್ರಿಗೂ ಕೂಡ ಸಮಸ್ಯೆಗಳು, ಕಷ್ಟ ಸುಖಗಳು, ಸಮಸ್ಯೆಗಳು, ತೊಂದರೆ ತಾಪತ್ರೆಗಳು ಇದ್ದಿದ್ದೇನೆ. ಆದ ಕಾರಣದಿಂದ ಅವೆಲ್ಲ ಗೊಂದಲಗಳಿಂದ, ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಂದರೆ ನಿಮಗೆ ಸಾಧ್ಯವಾದಷ್ಟು ಒಂದು ಪ್ರಾಣಾಯಾಮ, ಮೆಡಿಟೇಷನ್ ಅನ್ನುವಂಥದ್ದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಆದಷ್ಟು ಬೇಗ ಪರಿಹಾರ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಸಂಪರ್ಕಿಸಬಹುದು. ಇನ್ನು ಸಂಪೂರ್ಣ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ನಮ್ಮ ಕಚೇರಿಗೆ ಡೈರೆಕ್ಟಾಗಿ ಬಂದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಮತ್ತು ಶಾಶ್ವತವಾದ ನಿಮಗೆ ಪ್ರತಿಫಲ ಸಿಗೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ. ನಮ್ಮ ಸ್ಥಳ ರಾಜರಾಜೇಶ್ವರಿ ದೇವಸ್ಥಾನದ ಮುಂಭಾಗ, RR ನಗರ, ಬೆಂಗಳೂರು. ತುಲಾರಾಶಿಗೆ ಸಂಬಂಧಿಸಿದಂತೆ
ನಿಮ್ಮ ವ್ಯವಹಾರ, ಕೆಲಸ, ಕಾರ್ಯ, ಬಂಧು ಮಿತ್ರರಿಂದ ಮತ್ತು ಸ್ನೇಹದಿಂದ ನೀವು ಮಾಡ್ತಾ ಇರುವಂತಹ ಕೆಲಸ ಸಕ್ಸಸ್ ಆಗಬೇಕು ಅಂತಂದರೆ ಎಲ್ಲವನ್ನೂ ಸರಿದೂಕೊಂಡು ಹೋಗ್ತಾ ಇದ್ದೀರಾ, ಎಕ್ಸಾಕ್ಟ್ಲಿ ಕರೆಕ್ಟು. ಬಟ್ ಯಾರನ್ನು ಕೂಡ ಪ್ರತಿಫಲ ಕೊಡ್ತಾ ಇಲ್ಲ, ನಿಮಗೆ ಬೆಂಬಲ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಪಡ್ತಾ ಇದ್ರೂ ಕೂಡ ಇಡೀ ಕಷ್ಟನೋ ಸುಖನೋ ತೊಂದರೆನೋ ತಾಪತ್ರೆನೋ ಮನೆ ಸಂಪೂರ್ಣವಾಗಿ ತೂಗಿಸ್ಕೊಂಡು ಹೋಗ್ತಾ ಇದ್ರೂ ಕೂಡ ನನಗೆ ಯಾರೂ ಬೆಂಬಲ ಕೊಡ್ತಾ ಇಲ್ವಲ್ಲ ಅನ್ನುವಂಥದ್ದು ಕೊರಗು, ನೋವು ಅನ್ನುವಂಥದ್ದು ನೀವು ಬದಿಗಿಟ್ಟು ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯ ಕಾಯಕವೇ ಕೈಲಾಸ ಅನ್ನುವಂಥದ್ದು ನೀವು ಮಾಡ್ಕೊಂಡೋಗಿ 100% ನಿಮ್ಗೆ ಒಳ್ಳೆಯದಾಗುತ್ತದೆ. ಭಗವಂತ ನಿಮ್ಮ ನೆರಳಾಗಿ ನಿಮ್ಮ ಜೊತೆಲೇ ಇದ್ದಾನೆ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಗೆ ನಿಮಗೆ ಮುಖ್ಯವಾಗಿ ಮನಸ್ಸಿನಲ್ಲಿ ವ್ಯಥೆ ಅನ್ನುವಂಥದ್ದು ಆಗ್ತಾಯಿದೆ. ಅಂದರೆ ಪ್ರೀತಿ ಪಾತ್ರರಿಂದ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ಅಡಚಣೆಗಳಾಗ್ತಾ ಇದ್ದಾವೆ. ನಿಮಗೆಲ್ಲ ಸೌಕರ್ಯಗಳು, ಸೌಲಭ್ಯಗಳು ಭಗವಂತ ನಿಮಗೆ ಕೊಟ್ಟಿದ್ದಾನೆ, ಎಲ್ಲ ಸೌಕರ್ಯಗಳು ಇದ್ದಾವೆ. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಾ ಇದೆ. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ. ಅಂದರೆ ಸ್ವಂತದವರಿಂದನೇ ಅಡೆತಡೆಗಳು ಕೂಡ ಅದರಷ್ಟೇ ಆಗ್ತಾ ಇದ್ದಾವೆ. ಆದ ಕಾರಣದಿಂದ ಶನಿ ಮಹಾತ್ಮನ ಯೋಗ ಫಲ ಅನ್ನುವಂಥದ್ದು ನಿಮಗೆ ಬೇಕಾಗುತ್ತದೆ. ಮತ್ತು ಶುಕ್ರನಿಗೆ ಅಂತಂದರೆ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಬೇಕಾಗುತ್ತದೆ. ವಿಷ್ಣುವಿಗೆ ಸಂಬಂಧಿಸಿದಂತೆ ವಿಷ್ಣು ಸಹಸ್ರನಾಮವನ್ನು ಆಲನೆ ಮತ್ತು ಪಾಲನೆ ಮಾಡಿದಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ. ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ನಷ್ಟವನ್ನೇ ಅನುಭವಿಸಬೇಕಾಗುತ್ತದೆ. ಆದ ಕಾರಣದಿಂದ ಹೆಚ್ಚು ಪ್ರಯಾಣ ಇಟ್ಕೊಳ್ಳೋಕೆ ಹೋಗಬೇಡಿ. ಹೆಚ್ಚು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಕೂಡ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಮೌನದಿಂದ ಎದ್ದು ಎಲ್ಲ ಅಡಚಣೆಗಳನ್ನು ಕೂಡ ತಪ್ಪಿಸಬಹುದು. ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂತಹ ನಿಮ್ಮ ಆಹಾರದ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಖಂಡಿತವಾಗಲೂ ಕೂಡ ಒಳ್ಳೆಯದು ಅನ್ನೋಂಥದ್ದು ಬರ್ತಾ ಇದೆ. ಮತ್ತು ನೀವು ಅಂದ್ಕೊಂಡಂತಹ ಕೆಲಸ ಸಕ್ಸಸ್ ಆಗಬೇಕು ಅಂತಂದರೆ ನಿಮ್ಮ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು, ನಿಮ್ಮ ಚಿತ್ತ ಅನ್ನುವಂಥದ್ದು ಸ್ಟ್ರಾಂಗ್ ಆಗಬೇಕು. ಆದ ಕಾರಣದಿಂದ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಏನು ಹೇಳ್ತೀವೋ ಅಂತಂದರೆ 3 ಗಂಟೆ 4 ಗಂಟೆ 5 ಗಂಟೆ ಒಳಗಡೆ ಆಗಿ ಅರ್ಲಿ ಮಾರ್ನಿಂಗ್ ನೀವು ಎದ್ದು ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ಮುಗಿಸಿ ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಪರಿಹಾರ, ಸುಲಭ ಪರಿಹಾರ. ಮಕರ ರಾಶಿಯವರೆಗೂ ಕೂಡ 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಆ ರೀತಿಯಾಗಿ ಈ ದಿನ ಸೋಮವಾರದ ವಿಶೇಷವಾಗಿ ನಡೀತಾ ಇದೆ. ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯ ಆರಾಧನೆ ಮಾಡಬೇಕು. ನರಸಿಂಹಸ್ವಾಮಿಯ ಆರಾಧನೆ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಬೆಟ್ಟದ ಗಾತ್ರ ಬಂದಂತಹ ಸಮಸ್ಯೆಗಳು ಒಂದು ಹುಲ್ಲುಕಡ್ಡಿನಲ್ಲಿ ಹೋಗೋದಕ್ಕೆ ಒಂದು ಸುಲಭ ಉಪಾಯ. ನರಸಿಂಹಸ್ವಾಮಿಯ ಆರಾಧನೆ ಮಾಡಿ ಎಲ್ಲವೂ ಹೊಳಿತು. ಕುಂಭರಾಶಿಗೆ ಮನೆ, ಸಂಸಾರ, ಮಕ್ಕಳು, ವಿದ್ಯಾಭ್ಯಾಸ, ಹಣಕಾಸು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮಗೆ ಹೆಡ್ಡೇಕು, ತಲೆನೋವು. ಆದ ಕಾರಣದಿಂದ ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿರ ಇವತ್ತೊಂದು ದಿನ ಕಷ್ಟನ ಸುಖನ ಹೇಗೋ ನಿಭಾಯಿಸೋದಕ್ಕೆ ಪ್ರಯತ್ನ ಪಡಿ. ಅಂದರೆ ಸಮಸ್ಯೆಗಳು ಬರ್ತಾವೆ, ಸಾಲ ಮಾಡಿಕೊಳ್ಳುವಂತಹ ಸಮಸ್ಯೆ ಈ ದಿನ. ಅಂದರೆ ನಿಮ್ಗೆ ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಹತ್ರನೇ ಯಾರಾದರೂ ಬಂದು ಸಾಲ ತೆಗೆದುಕೊಂಡಾದರೂ ಹೊಂಟೋಗ್ಬಿಡ್ತಾರೆ. ಅಂದರೆ ನಿಮ್ಮ ಹತ್ರ ಇರೋದಿಲ್ಲ, ಅವ್ರ ಸಮಸ್ಯೆಗಳು ನೋಡಿ, ಅವ್ರ ಕರುಣೆ ನೋಡಿ ನೀವೇ ಬೇರೆಯವ್ರ ಹತ್ರ ಈಸ್ಕೊಟ್ಬಿಡ್ತೀರ. ಬಟ್ ನೀವು ತೀರ್ಸೋಕ್ಕಾಗೋದಿಲ್ಲ. ಅಂದರೆ ಸಾಲದಲ್ಲಿ ಸಿಗಾಕೊಳ್ಳುವಂತಹ ದಿನ ಇದು. ಆದ ಕಾರಣದಿಂದ ಸ್ವಲ್ಪ ಗಂಭೀರವಾಗಿ ನಿಮ್ಮ ಆಲೋಚನೆಗಳಲ್ಲಿ ನಿಮ್ಮ ಜ್ಞಾನ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿರಲಿ. ಕೊನೆಯದಾಗಿ ಮೀನರಾಶಿಯವರಿಗೆ ಹೇಗಿರುತ್ತದೆ ನೋಡೋಣ. ಮೀನರಾಶಿಯವರಿಗೆ ಈ ದಿನ ಸಕ್ಸಸ್ಫುಲ್, ಒಳ್ಳೆಯದು, ಅನುಕೂಲ. ಏಕೆಂತಂದರೆ ಸೂರ್ಯ ಮಹಾತ್ಮ, ಶುಕ್ರ ಮಹಾತ್ಮ, ಶನಿ ಮಹಾತ್ಮ, ಗುರು ಮಹಾತ್ಮ ಈ ಇಷ್ಟೂ ಫಲಾಫಲಗಳು, ಗ್ರಹಗತಿ ಫಲಗಳು ಮೀನರಾಶಿ ಮೇಲೆ ಬೀಳೋದ್ರಿಂದ ಎಲ್ಲವನ್ನೂ ಕೂಡ ಒಂದು ಸಕ್ಸಸ್ಫುಲ್ ಅನುಕೂಲ ಮಾಡಿಕೊಳ್ಳೋದಕ್ಕೆ ಒಂದು ವಿಶೇಷವಾದ ದಿನ. ಆದ ಕಾರಣದಿಂದ ನಿಮ್ಮ ಮನೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡು ಶಿವನ ಧ್ಯಾನವನ್ನು ಮಾಡಿ ಮತ್ತು ಅಂಗಾರಕ ಅಂತಂದರೆ ಕುಜನಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರ ಓಂ ಕ್ಲೀಂ ಶ್ರೀಂ ಮಂತ್ರಂ ಅನ್ನುವಂತಹ ಬೀಜ ಮಂತ್ರವನ್ನು ಪಠನೆ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಪರಿಹಾರ. ಮತ್ತು ಇಷ್ಟು ಗ್ರಹಗತಿಗಳ ಯೋಗ ಫಲ ಅನ್ನುವಂಥದ್ದು ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ನೀವು ಅಂದ್ಕೊಂಡದನ್ನು ಸಾಧನೆ ಮಾಡುವಷ್ಟು ಸಕ್ಸಸ್ ಅನ್ನುವಂಥದ್ದಾಗುತ್ತದೆ. ಇಷ್ಟು 12 ರಾಶಿಗಳ ಫಲಾಫಲಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.